ನನಗೊಂದು ಡೌಟು. ಅದೇ ಯಾಕಿಷ್ಟು ಲೇಟು? ರಾವಣಂಗೆ ಕಸಿನ್ ಬ್ರದರ್ ಥರ ಇರೋ ಜಾಸ್ಮಿನ್ ಅವ್ರ ಅಪ್ಪ ಸಡನ್ನಾಗಿ ರಾಮನ್ ಥರ ಬಿಹೇವ್ ಮಾಡಿದ್ ಯಾಕಕ್ಕ? ಯಾಕೆ ಮಾಡಬಾರ್ದಾ? ಅದು ಹಾಗಲ್ಲಕ್ಕ, ಅವನ್ ಕೂಡ ನಮ್ ಗುಂಪಿಗೆ ಸೇರಿದವನಲ್ವಾ. ಸಡನ್ನಾಗಿ ಬಂದು ಜಾಸ್ಮಿನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ ನಂಗೆ ಡೌಟ್ ಬಂದಿದೆ ಅಕ್ಕ. ಈ ನಾಟಕದಲ್ಲಿ ನಿನ್ ಕೈವಾಡ ಏನಾದ್ರೂ ಇದೆಯೇನೋ ಅಂತ. ಈ ನಡುವೆ ನಿಂತಲೇನೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಕಣೋ. ನನ್ನ ಕೈವಾಡ ಇರ್ಲಿಲ್ಲ ಅಂದಿದ್ರೆ ಈ ಸಿನಿಮಾ ಇಷ್ಟು ಸೂಪರ್ ಹಿಟ್ ಆಗ್ತಿರ್ಲಿಲ್ಲ. ಅನ್ಕೊಂಡೆ ಅಕ್ಕ, ನಿನ್ ಕೈವಾಡ ಇದ್ದೇ ಇರುತ್ತೆ ಅಂತ ಅನ್ಕೊಂಡೆ. ಅಷ್ಟಕ್ಕೂ ಏನಾಯ್ತಕ್ಕ? ಹಾ ಜಗನ್ನಾಥ್, ಹೇಳಿ. ಏನು ತಿಲೋತ್ತಮ ಅವರೇ ಇದೆಲ್ಲ? ಏನಾಯ್ತು? ಯಾರೋ ಆಕಾಶ್ ರಾಮನ್ನವರು ಫೋನ್ ಮಾಡಿದ್ರು. ಏನ್ ವಿಷಯ? ಯಾರು ಮಾಡಿದ್ದು? ಅದು ಗೊತ್ತಿದ್ದಿದ್ರೆ ನಾನ್ಯಾಕೆ ನಿಮ್ಮನ್ನ ಕೇಳ್ತಿದ್ದೆ? ಯಾರು ಫೋನ್ ಮಾಡಿದ್ರು ಅಂತ ನಾನೇ ಹೇಳ್ತಿದ್ದೆ ಅಲ್ವಾ? ಇಷ್ಟಕ್ಕೂ ನೀವೇನ್ ಹೇಳ್ತಿದ್ದೀರಾ? ನಾನು ನನ್ನ ಮಗಳನ್ನ ನಿಮ್ಮ ಮನೇಲಿ ಬಿಟ್ಟಿದ್ದೀನಿ ಅಂತ, ಮದುವೆ ಮಾಡದೆ ನನ್ನ ಮಗಳನ್ನ ಅಲ್ಲಿ ಯಾಕೆ ಬಿಟ್ಟಿದ್ದೀರಾ ಅಂತ. ಆದ್ರೆ ಮದುವೆ ಮಾಡಿ ಇಲ್ಲ ಅಂದ್ರೆ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ನನಗೆ ವಾರ್ನ್ ಮಾಡ್ತಾ ಇದ್ದಾರೆ. ಹಲೋ ಹಲೋ ತಿಲೋತ್ತಮ ಅವರೇ, ನಿಮ್ಮನ್ನೇ. ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಗೊತ್ತಿಲ್ಲ, ಆದ್ರೆ ಎಲ್ಲ ಒಳ್ಳೇದೇ ಮಾಡಿದ್ದಾರೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನನಗೇನು ಅರ್ಥನೇ ಆಗ್ತಿಲ್ಲ. ಜಾಸ್ಮಿನ್ಗೆ ಮದ್ವೆ ಮಾಡಿ ಅಂತ ಒಂದು ಒಳ್ಳೆ ಹಿಂಟ್ ಕೊಟ್ಟಿದ್ದಾರೆ. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಳ್ಳೋದಾ? ಯಾವ ರೀತಿ? ನಾನು ಹೇಳಿದ್ದನ್ನ ಮಾಡಿ ಸಾಕು. ನಾಳೆ ಇಲ್ಲಿ ಬಂದು ನನ್ನ ಮಗಳಿಗೆ ಮೋಸ ಮಾಡಿದ್ರಿ ಅಂತ ಅರ್ಜೆಂಟಾಗಿ ಅವಳಿಗೆ ಮದ್ವೆ ಮಾಡಿ ನಿಮ್ಮ ಮಾತನ್ನ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ನಾನು ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಗಲಾಟೆ ಮಾಡಿ. ಅದಾದ್ಮೇಲಿನ ಕಥೆನ ನಾನ್ ಮುಂದುವರಿಸ್ತೀನಿ. ಸರಿ, ಹಾಗೆ ಆಗ್ಲಿ. ಅಯ್ಯೋ ಅಕ್ಕ, ನಿನ್ ಮುಂದೆ ಯಾವ ಮೂವಿ ಆಕ್ಟ್ರು ಕೂಡ ಸಮ ಇಲ್ಲ. ವಾಟ್ ಇಸ್ ದಿಸ್ ಆಂಟಿ? ಜಾಸ್ಮಿನ್ ಬೇಬಿ, ಯಾಕಿಷ್ಟು ಕೋಪ? ಕೋಪ ಮಾಡ್ಕೊಳ್ದೆ ಆರಾಮಾಗಿರ್ಬೇಕಂತೀರಾ? ಯಾರ ಜೊತೆನೋ ಮದ್ವೆ ಮಾಡಿಸಿ ನನ್ನ ಇಲ್ಲಿಂದ ಕಳಿಸ್ಬೇಕು ಅನ್ಕೊಂಡಿದ್ದೀರಾ? ಜಾಸ್ಮಿನ್, ನಾನು ಹಾಗೆ ಮಾಡ್ತೀನಿ ಅಂತ ನೀನು ಅನ್ಕೋತೀಯಾ? ಮತ್ತಿನ್ನೇನು ಅನ್ಕೋಬೇಕಾ ಆಂಟಿ? ನೀವು ನನ್ನ ತಂದೆ ಕಾಲಿಗೆ ಬೀಳೋ ಲೆವೆಲ್ವರೆಗೂ ಹೋಗಿದ್ದೀರಾ ಅಂದ್ರೆ ಏನೋ ಪ್ಲಾನ್ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಆದ್ರೂ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನೀನು ಯೋಚನೆ ಮಾಡಿರೋದು ಕರೆಕ್ಟೇ ಜಾಸ್ಮಿನ್. ಅವತ್ ನಾನು ಮುಂದೆ ಬಂದು ನಿಂಗೆ ಮದುವೆ ಮಾಡಬೇಕು ಅಂತ ಪಟ್ಟು ಹಿಡಿಲಿಲ್ಲ ಅಂದಿದ್ರೆ ಇವತ್ತು ನಿನಗೆ ಈ ಮನೇಲಿ ಜಾಗ ಇಲ್ಲದೆ ಹೊರಗೆ ಹೋಗೋ ಪರಿಸ್ಥಿತಿ ಬರ್ತಿತ್ತು. ನಾನು ಹೋಗೋ ಪರಿಸ್ಥಿತಿ ಯಾಕೆ ಬರುತ್ತಾ ಆಂಟಿ? ನೋಡು, ನಿನ್ನೆ ಬುಡ್ಬುಡ್ಕೆಯವ್ರು ಬಂದಿದ್ದು ನೀನು ನಯನಿ ಕೈಗೆ ಬೇಕಂತನೇ ತಾಯ್ತಾ ಕಟ್ಟೋಕೆ ಪ್ರಯತ್ನ ಪಟ್ಟ ವಿಷಯನ ಅವನು ಹೇಳಿದ್ದು, ಇದಿಷ್ಟು ನಯನಿ ಹಾಸಿನಿ ಕೇಳಿಸ್ಕೊಂಡಿದ್ದು, ಅವರೇನೋ ಪ್ಲಾನ್ ಮಾಡ್ಕೊಂಡಿದ್ದು, ಇದೆಲ್ಲ ನಾನು ನೋಡಿದ್ದೀನಿ. ಈ ವಿಷಯ ಎಲ್ಲ ಹೊರಗಡೆ ಹೋಯ್ತು ಅನ್ಕೋ, ಆಗ ನಿನ್ನ ಈ ಮನೆಯಿಂದ ಖಂಡಿತ ಆಚೆ ಹಾಕ್ತಾರೆ. ಆಗ ನಾವು ಅನ್ಕೊಂಡಿದ್ದ ಪ್ಲಾನ್ಸ್ ಎಲ್ಲ ಫೇಲ್ ಆಗತ್ತೆ. ಅದ್ ಸರಿ ಅಕ್ಕ, ಮತ್ತಿವಾಗ ಜಾಸ್ಮಿನ್ನ ಬೇರೆಯವ್ರಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ನಮ್ಗೇನ್ ಲಾಭ? ಅಲ್ಲಿವರೆಗೂ ನೀನ್ ಯೋಚನೆ ಮಾಡಿದಿದ್ರೆ ಪರಶು ಯಾಕೋ ಆಗ್ತಿದ್ದೆ. ಸರಿ, ಹೇಳ್ತೀನಿ ಕೇಳು. ನಾವು ಜಾಸ್ಮಿನ್ಗೆ ಬೇರೆ ಮದ್ವೆ ಮಾಡಿಸ್ತೀವಿ ಅಂತ ಒಪ್ಪಿಸ್ತೀವಿ. ಪರಿಸ್ಥಿತಿ ಮದ್ವೆವರೆಗೂ ಬರುತ್ತೆ. ಆದ್ರೆ ಜಾಸ್ಮಿನ್ ಮದ್ವೆ ಆ ಮದ್ವೆ ಗಂಡ ಜೊತೆ ಆಗಲ್ಲ. ಮತ್ ಯಾರ ಜೊತೆ ನಡೆಯುತ್ತಕ್ಕ?
ವಿಶಾಲ್ ಜೊತೆ. ಆ? ಮದ್ವೆ ಹೇಗೆ? ಹೇಗ ಆಂಟಿ? ಹಾಗೆ ವಿಶಾಲ್ ಕೈಯಿಂದ ಜಾಸ್ಮಿನ್ ಕುತ್ತಿಗೆಗೆ ತಾಳೆ ಕಟ್ಟಿಸ್ತೀವಿ. ವಿಶಾಲ್ಗೂ ಕೂಡ ಜಾಸ್ಮಿನ್ ಕುತ್ತಿಗೆಗೆ ತಾಳಿ ಕಟ್ಟೋದ್ ಬಿಟ್ಟು ಬೇರೆ ದಾರಿನೇ ಇರಲ್ಲ. ಅದೇ ನನ್ನ ಪ್ಲಾನ್. ಅಕ್ಕ, ನಿನ್ನ ಎಷ್ಟು ಹೊಗಳಿದ್ರು ಕಡಿಮೆನೆ ಅಕ್ಕ. ಸೂಪರ್ ಪ್ಲಾನ್ ಮಾಡಿದ್ಯಕ್ಕ. ಅದ ವಿಷಯ ನನಗಿವಾಗ ಅರ್ಥ ಆಯ್ತು. ಹೇಳಿದ್ನಲ್ಲ, ಇನ್ ಮುಂದೆ ನೋಡಿ ನನ್ನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಆಲ್ ದಿ ಬೆಸ್ಟ್ ಜಾಸ್ಮಿನ್. ಏನೇನೆ ಏನು ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಯಜಮಾನ್ರೆ, ಅಮ್ಮೋರು ನನ್ನ ಹೊಟ್ಟೆಲ್ ಹುಟ್ಟಬೇಕು ಅಂದರೆ ಏನು ಮಾಡಬೇಕು ಅಂತ ಯೋಚಿಸ್ತಿದ್ದೀನಿ. ಏನು ಮಾಡಬೇಕು? ಹಾ, ಮೊದಲು ನಾವು ಅಮ್ಮವ್ರ ಫೋಟೋ ಹತ್ರ ಹೋಗಿ ಹೋಗಿ ನನ್ನ ಹೊಟ್ಟೆಲ್ ಹುಟ್ಟಿ ಅಂತ ಕೇಳ್ಕೋಬೇಕು. ವಾ, ಇನ್ನ ಆಮೇಲೆ ವಿಶಾಲಾಕ್ಷಮ್ಮನ್ಗೆ ಒಂದು ಹರಕೆ ಹೊತ್ಕೊಂಡು ಮುಡ್ಪಿಡ್ಬೇಕು. ಯಾಕೆ ಯಜಮಾನ್ರೆ ಹಾಗೆ ನಗ್ತಿದ್ದೀರಾ? ಅಲ್ದಿದ್ರೆ ಇನ್ನೇನ್ ನಾನಿ? ಮಂತ್ರಕ್ಕೆ ಮಾವಿನಕಾಯಿ ಉದುರ್ದಂಗೆ ಈ ಪೂಜೆ ಪುನಸ್ಕಾರಕ್ಕೆಲ್ಲ ಮಕ್ಕಳು ಹುಟ್ಟೋ ಹಾಗಿದ್ರೆ ಮಕ್ಕಳು ಬೇಕು ಅನ್ಕೊಳ್ಳೋರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಲ್ವಾ? ಹಾ, ಈ ಹಾಸ್ಪಿಟಲ್ಸ್ ಎಲ್ಲ ಯಾಕೆ ಬೇಕು ಹೇಳು? ಅಯ್ಯೋ ಯಜಮಾನ್ರೆ, ಅಮ್ಮನವ್ರ ಬಗ್ಗೆ ಹೀಗೆಲ್ಲ ತಪ್ಪಾಗಿ ಮಾತಾಡಬೇಡಿ. ಈ ಸೃಷ್ಟಿಲಿ ಏನೇ ನಡಿಬೇಕು ಅಂದ್ರೂ ಅದಕ್ಕೆ ಆ ಅಮ್ಮನವ್ರ ಕೃಪೆ ಇರಲೇಬೇಕು. ಹೌದೌದು, ಅಮ್ಮನವ್ರ ಕೃಪೆ ಇರಬೇಕು. ಆದರೆ ಆ ಅಮ್ಮನವ್ರ ಕೃಪೆ ಜೊತೆ ಈ ಅಮ್ಮನವ್ರ ದಯೆನೂ ಇದ್ರೆ ನಮಗೆ ನಮ್ಮಮ್ಮ ಹುಟ್ತಾರೆ. ನಾನೇನ್ ಮಾಡಬೇಕು? ನಮಗೆ ನಮಗೆ ಆ ಆ ಕಾರ್ಯಕ್ರಮ ನಡಿಬೇಕು. ಆ ಕಾರ್ಯಕ್ರಮ ಅಂದ್ರೆ ಯಾವ ಕಾರ್ಯಕ್ರಮ ಯಜಮಾನ್ರೆ? ಅದೇನೇನೆ ಆ ಕಾರ್ಯಕ್ರಮ. ಯಾವ ಕಾರ್ಯಕ್ರಮ ಯಜಮಾನ್ರೆ? ನೈನಿ, ಫಸ್ಟ್ ನೈಟ್, ಮೊದಲನೇ ರಾತ್ರಿ. ಮನೇಲಿದ್ರೆ ಯಾರಾದರೂ ಒಬ್ರು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಒಂದು ಪ್ಲೇಸ್ ಅರೇಂಜ್ ಮಾಡಿದ್ದೀನಿ. ಯಜಮಾನ್ರೆ, ಇವತ್ತ ಎಲ್ಲಿ? ಸರ್ಪ್ರೈಸ್! ಇವತ್ತಿನ ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಇವಾಗ ಕಣ್ತಗಿ.
ಚಿಕ್ಕೇಚ್ಮನ್ರೇ ಚಿಕ್ಕೇಚ್ಮನ್ರೇ ಏನ್ ಚಿಕ್ಕೇಚ್ಮನ್ರೇ ಇಷ್ಟು ಪ್ರೀತಿಯಿಂದ ಕರೆದ್ರೆ ಕೇಳಿಸ್ತಾ ಇರೋ ತರ ಅದನ್ನ ನೋಡ್ಕೊಂಡು ಹಾಗೆ ಕೂತಿದ್ದೀರಲ್ಲ. ಏನು ಟೈಮ್ ಪಾಸ್ ಆಗ್ತಿಲ್ಲ ಅಂತ ನನ್ನ ಮಾತಾಡ್ಸೋಕ್ ಬಂದ್ಯಾ? ಇಲ್ಲ ಚಿಕ್ಕೇಚ್ಮನ್ರೇ, ನನ್ಗೊಂದು ಐಡಿಯಾ ಬಂದಿದೆ, ಅದನ್ನ ಹೇಳಕ್ ಬಂದಿದ್ದೀನಿ. ಐಡಿಯಾನಾ? ಯಾರ ಮನೆ ಹಾಳು ಮಾಡೋ ಐಡಿಯಾ? ಮನೆ ಹಾಳು ಮಾಡೋ ಐಡಿಯಾ ಅಲ್ಲ, ನಾವಿಬ್ರು ಒಂದೇ ಮನೇಲಿರೋ ತರ ಐಡಿಯಾ. ನೀನಲ್ಲ,
ಒಂದೊಂದ್ಸಲ ನಿನ್ ಮಾತು ಅರ್ಥ ಆಗಲ್ಲ ಸುಮನ. ಅಯ್ಯೋ ಚಿಕ್ಕ ಯಜಮಾನ್ರೆ, ಇವಾಗ ಕೋಟಿ ಖರ್ಚು ಮಾಡಿ ಜಾಸ್ಮಿನ್ ಮದ್ವೆ ಮಾಡ್ಬೇಕು ಅಂತ ಇದಾರಲ್ವಾ, ಅದೇ ಖುಷಿಯಲ್ಲಿ ನೀವು ಒಪ್ಕೊಂಡ್ರೆ ನಮ್ಮಿಬ್ರಿಗೂ ಕನೆಕ್ಟ್ ಆಗ್ಬಿಡತ್ತಲ್ವಾ? ಕನೆಕ್ಟ್ ಆಗುತ್ತಾ? ಏನ್ ಕನೆಕ್ಟ್ ಆಗುತ್ತೆ? ಅಬ್ಬಾ, ನಿಮಗ್ ಪ್ರತಿಯೊಂದನ್ನು ಮಕ್ಳಿಗೆ ಹೇಳೋ ತರ ಹೇಳ್ಬೇಕು. ನೀವ್ ಒಪ್ಕೊಂಡ್ರೆ ನಿಮ್ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಸೆಟ್ಲ್ ಆಗ್ಬಿಡ್ತೀನಿ. ನಿಂಗೇನ್ ಬೇರೆ ಕೆಲಸ ಇಲ್ವಾ? ಎಷ್ಟೊತ್ತು ಅಂತ ಇಲ್ಲೇ ಇರ್ತೀಯಾ? ಏನ್ ಮಾಡ್ತೀರಾ? ನೀವಂತೂ ಹೀಗ್ ನನ್ನನ್ ಕೇಳಲ್ಲ, ಅದಕ್ಕೆ ನಾನೇ ಕೇಳ್ತಾ ಇದ್ದೀನಿ. ಹುಡುಗಿರು ಈ ತರ ಹಠ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಸುಮನ. ಹಠ ಮಾಡದೇ ಇದ್ರೆ ನಾನು ಅನ್ಕೊಂಡಿರೋದು ಹೇಗಾಗತ್ತೆ? ಅಷ್ಟಕ್ಕೂ ಪ್ರಾಬ್ಲಮ್ ಏನಿಂದು? ನಿಂಗೇನಾದ್ರೂ ಹುಚ್ಚ? ಹೌದು ಚಿಕ್ಕ ಯಜಮಾನ್ರೆ, ನೀವಂದ್ರೆ ಸಾಯೋಷ್ಟು ಹುಚ್ಚು. ಅದೆಷ್ಟು ಹುಚ್ಚು? ನೀವ್ ಹೇಳಿದ್ದನ್ನ ಕಣ್ಮುಚ್ಕೊಂಡ್ ಮಾಡೋಷ್ಟು ಹುಚ್ಚು. ಏನ್ ಹೇಳಿದ್ರು ಮಾಡ್ತೀಯಾ? ನೀವ್ ಹೇಳ್ ನೋಡಿ, ಅದನ್ ತಕ್ಷಣ ಮಾಡದೇ ಇದ್ರೆ ಅವಾಗ ಮಾತಾಡಿ ನೀವು. ನಿನ್ನ ಅಷ್ಟ್ ಸಲ ಕೇಳಲ್ಲ, ಆದ್ರೆ ಒಂದೇ ಸಲ ಕೇಳ್ತೀನಿ, ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಚಿಕ್ಕ ಯಜಮಾನ್ರೆ. ಸರಿ, ಹಾಗಾದ್ರೆ ಹೋಗಿ ಅಲ್ಲಿಂದ ಕೆಳಕಾರು. ಚಿಕ್ಕ ಯಜಮಾನ್ರೆ, ಅಲ್ಲಿಂದ ಕೆಳಗ್ ಹಾರಿ. ನನ್ಗೇನಾದ್ರೂ ಆದ್ರೆ ನಿಮ್ಮನ್ ಯಾರು ನೋಡ್ಕೋತಾರೆ? ನನ್ ನೋಡ್ಕೊಳ್ಳೋದಕ್ಕೆ ನೀನಲ್ಲಿದ್ರೆ ಬೇರೆ ಯಾರಾದ್ರೂ ಬರ್ತಾರೆ. ಆ ಚಾನ್ಸ್ನ ನಾನು ಬೇರೆಯವ್ರಿಗೆ ಹೇಗ್ ಕೊಡ್ತೀನಿ? ಬಾ, ನನ್ ಬಿಡಮ್ಮ ತಾಯಿ, ನನ್ ಕೆಲ್ಸ ಇದೆ. ಹಾರು ಅಂದ್ರಲ್ಲ, ಹಾರ್ ತೋರಿಸ್ತೀನಿ. ಇಲ್ಲಿಂದ ಹಾರ್ ತೋರಿಸ್ಬೇಕಂತೆ. ತೋರಿಸ್ತೀನಿ, ನನ್ಗೇನ್ ಭಯನಾ? ಚಿಕ್ಕ ಯಜಮಾನ್ರೆ, ನಾನ್ ಬೀಳ್ತಾ ಇದ್ದೀನಿ. ಸುಮನಾ, ಚಿಕ್ಕ ಯಜಮಾನ್ರೆ, ಹೊಡೆದು ಅಬ್ಬಾ, ಸಾಯ್ಲಿಲ್ಲ ತಾನೆ? ಅಯ್ಯೋ ಚಿಕ್ಕ ಯಜಮಾನ್ರೆ, ನಿಮ್ ಮೇಲ್ ನನಗ್ ಸಾಯೋಷ್ಟು ಪ್ರೀತಿ ಇದೆ. ಆದ್ರೆ ನಾನ್ ಸತ್ ಹೋದ್ರೆ ನಿಮ್ಮನ್ ಪ್ರೀತಿಸೋದ್ ಯಾರು? ನಿಮಗ್ ಕಾಟ ಕೊಡೋದ್ ಯಾರು? ನಿಮ್ಮನ್ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡೋದ್ ಯಾರು? ಇಲ್ಲೋಡು, ನಾನು ಪ್ರೀತಿಸಿದ್ರು ಅಥವಾ ಮದ್ವೆ ಆದ್ರೂ ಸ್ವಲ್ಪ ಬುದ್ಧಿ ಇರೋರ್ ಜೊತೆನೇ ಆಗೋದು ಅಷ್ಟೇ ಹೊರತು ನಿನ್ನಂತ ಬುದ್ಧಿ ಇಲ್ದೇ ಇರೋರ್ನಲ್ಲ. ಆದ್ರೂ ಈ ತರ ಮಾಡಿದ್ರೆ ಕೋಪ ಬರುತ್ತೆ ಹೊರತು ಪ್ರೀತಿ ಬರಲ್ಲ. ಅಂಡರ್ಸ್ಟ್ಯಾಂಡ್? ನೈನಿ, ಒಂದ್ಸಲ ಬನ್ನಿ ಯಜಮಾನ್ರೆ. ಏನ್ ನೈನಿ, ಎಲ್ಲಿಗೆ? ಗಾಯತ್ರಿ ಅಮ್ಮೋರು ನನ್ನ ಹೊಟ್ಟೆಲಿ ಹುಟ್ಲಿ ಅಂತ ಏನೇನೋ ಮಾಡಿದ್ರಿ ಅಲ್ವಾ, ಈಗ ಅವ್ರನ್ನ ಬೇಡ್ಕೋಬೇಕಲ್ವಾ? ಅಮ್ಮೋರೆ, ನೀವ್ ನನ್ನ ಹೊಟ್ಟೆಲ್ ಹುಟ್ತೀರಾ ಅನ್ನೋದು ನಿಜವಾಗ್ಲೂ ನನ್ನ ಜನ್ಮದ ಅದೃಷ್ಟ. ನೀವ್ ಯಜಮಾನ್ರ ಜೊತೆಗೆ ಒಂದು ಚಿಕ್ಕ ಪಾಪು ತರ ಆಡೋದನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಮ್ಮೋರೆ.